ಅಧಿಕಾರಿಗಳು ಕಳ್ಳರಂತೆ ಸದನದಲ್ಲಿ ನಡೀತಾ ಇದ್ದಾರೆ ಅಂತ ನೀವೇ ಒಂದ್ಸರಿ ಶಿಕ್ಷಕರ ಭವನದಲ್ಲಿ ಸಭೆ ಮಾಡಿ ಹೇಳಿದ್ರಿ ನೀವು. ನಮ್ಗೆ ತುಂಬಾ ನೋವಾಯ್ತು ಆಗ ನಮ್ಗೆ. ಕಳ್ಳರು ಯಾರೋ 1% 2% ಇದ್ರೇನು ಈಗ ಅವ್ರ ಜೊತೆಲಿ ಎಲ್ಲಾರು ಕಳ್ಳರು ಅಂತ ಅನ್ಸ್ಕೊಳ್ದಂಗ ಆಯ್ತು ಆ ಟೈಮಲ್ಲಿ. ಸೊಸೈಟಿಗಳ ವಿಚಾರದಲ್ಲಿ ಅದು ಎಲ್ಲ ಒಂದ್ ಕಡೆ ಪಾಸಿಂಗ್ ಇದಾಗಿರ್ಬೋದು. ಈಗ ನಮಗೇನಂದ್ರೆ ಈ ಬಹಳಷ್ಟು ಜನ ಈಗ ರಿಟೈರ್ಡ್ ಆಗಿರೋ ಸೆಕ್ರೆಟರಿಗಳೆಲ್ಲ ನಮಗೆ ಈಗೆಲ್ಲ ಗೊತ್ತದೆ. ಬಹಳಷ್ಟು ಜನ ನಾನು ರಾಜಕಾರಣಕ್ಕೆ ಬಂದಾಗ ಸಪೋರ್ಟ್ ಮಾಡಿದವರೆಲ್ಲ ಒಂದಷ್ಟು ಜನ ರಿಟೈರ್ಡ್ ಆಗಿದ್ದಾರೆ. ಇನ್ನೂ ಬಹಳಷ್ಟು ಜನ ಯುವಕರಿದ್ದೀರಿ, ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡೋಣ. ನನಗೇನೋ ಈ ಸಾರಿ ತೀರ್ಮಾನ ಆಗೋಗಿದೆ, ಏನಾರ ಮಾಡಿ ನಾವು ಕೋಆಪರೇಟಿವ್ ಸೆಕ್ಟರಲ್ಲಿ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ನನ್ನ ಔದಾರ್ಯ ನಾನು ಬೇಡ ಬಿಡೋ ಯಾರೋ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಟದಕ್ಕಷ್ಟೇ ನಾನು ಬಿಟ್ಟೆ. ಅದೇನು ನನಗೇನು ದೊಡ್ಡ ವಿಚಾರ ಆಗಿರಲಿಲ್ಲ. ಏನೋ ಮಾಡಲಿ, ನಾನು ಯಾಕೆ ಬರೀ ಶಾಸಕರ ಕೆಲಸ ಮಾಡ್ಕೊಂಡಿರುವ ಅಂತಾನೆ ಬಿಟ್ಟೋದಕ್ಕೆ ಬಹಳಷ್ಟು ಅನಾಹುತ ಆಯಿತು. ಆದರೂ ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ದಯವಿಟ್ಟು ನಮ್ಮ ವಿಶ್ವಾಸ ಇಡಿ. ಈ ಚುನಾವಣೆಯಲ್ಲಿ ಲಿಂಗೇಶ್ ಅವ್ರಿಗೆ ಗೆಲ್ಲಿಸ್ಕೊಡಿ. ಇನ್ನೂ ಉತ್ತಮವಾಗಿ ಸೊಸೈಟಿಗೆ ಗೌರ್ಮೆಂಟಲ್ಲಿ ಏನಾಗಬೇಕು, ವೈಯಕ್ತಿಕವಾಗಿ ಏನಾಗಬೇಕು, ಹಾಲ್ಗೆ ಏನಾಗಬೇಕು ಹೋರಾಟ. ನಾವೇನೋ ಮುಖ್ಯಮಂತ್ರಿ ಹತ್ರ ಇದ್ರು, ಈಗೆಲ್ಲ ಕೇಳಿದ್ರು, ರಿಕ್ವೆಸ್ಟ್ ಮಾಡಿದ್ರು. ನನ್ನಂಗೆ ಭಾಳ ಜನ ಶಾಸಕರು ಕೇಳಿದ್ರು, 5 ರೂಪಾಯಿ ಜಾಸ್ತಿ ಆಗಿದೆ ಅಂತಲ್ಲ, ಇನ್ನೂ ಹೆಚ್ಚಿಗೆ ಸೋರಿಕೆ ತಪ್ಪಿಸ್ಬೇಕು, ಬೆಂಗಳೂರು ಡೈಲಿ ಆಗ್ತಕ್ಕಂಥ ಅಧ್ವಾನ ತಪ್ಪಿಸ್ಬೇಕು. ನೀವೆಲ್ಲ ಕಷ್ಟಪಟ್ಟು ಹಾಲು ಕೊಡ್ತೀರಿ, ಅವ್ರು ಅದನ್ನು ಕನ್ವರ್ಟ್ ಮಾಡಿ ಚೆನ್ನಾಗಿ ಲಾಭದಾಯಕವಾಗಿ ಮಾಡಬೇಕಾದಂಥ ಕೆಲಸ ಅದಕ್ಕಿದೆ. ನಾನು ಇನ್ನೊಂದು ಸಲ ಸರ್ಕಾರ ಕೊಡ್ತಿದ್ದೆ, ಹಾಲು ಮತ್ತು ಸಕ್ಕರೆಗೆ ಕರ್ನಾಟಕ ಒಬ್ಬನ ಪ್ರಬಲವಾದಂಥ ಮಂತ್ರಿ ಆಗಬೇಕು ಅಂತೇಳಿ. ಹಾಲು ಮತ್ತು ಸಕ್ಕರೆಗೆ ಮಂತ್ರಿ ಆಗಬೇಕು, ಎರಡಕ್ಕೆ ಇದೇನಿಲ್ಲ. ಯಾಕೆಂದರೆ ಇದನ್ನು ಮಾರ್ಕೆಟ್ ಮಾಡಬೇಕು. ಈಗ ನಮ್ಮ ಪ್ರಾಡಕ್ಟ್ ಸಿಗ್ತಾ ಇದ್ದಾರೆ, ಹಾಲು ಕಡಿಮೆ ಬೆಲೆಗೆ 10 ರೂಪಾಯಿ 10 ಪೈಸಾ ಪಡ್ಕೊಂಡು ಅಲ್ಲೇ ಬೆಂಗಳೂರಲ್ಲೋ ಯಾರಿಗೋ ಬಲ್ಕಾಗಿ ಕೊಟ್ಬಿಡೋದಲ್ಲ. ಅದನ್ನು ಪ್ರಾಡಕ್ಟ್ ಮಾಡಿ, ಬೈ ಪ್ರಾಡಕ್ಟ್ ಮಾಡಿ, ಮಾರ್ಕೆಟ್ ಮಾಡಿ, ಆ ಬಂದಂಥ ಲಾಭನ ರೈತರು ಕೊಟ್ಟರೆ ಅದು ನಿಜವಾದಂಥ ಕೋಆಪರೇಟಿವ್ ಕನಸು. ಹಾಗಾಗಿ ಭಾಳ ವಿಚಾರ ಅದೇ ಟೈಮ್ ಆಯಿತು. ನೀವು ಎಲ್ಲ ಹಾಲು ಕರಿಕೋಬೇಕು 2:30. ಹಂಗಾಗಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.